ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇಲ್ಲಿವರೆಗೂ ನಮ್ಮ SMK ಗೆಳೆಯರ ಬಳಗ ಚಾನಲ್ ನಲ್ಲಿ ಬಂದಿರುವಂತ ನಮ್ಮ ವಿಡಿಯೋನ ನೋಡಿಲ್ಲ ಅಂತಂದ್ರೆ ನೋಡಿ, ತುಂಬಾ ದಿನದಿಂದ ನೀವು ಕಾಯ್ತಿದ್ದಂತ ಒಂದು ವಿಡಿಯೋ ಬಂದಿದೆ. ತುಂಬಾ ಜನ ಈಗಾಗಲೇ ನೋಡಿದಿರಿ, ರೆಸ್ಪಾನ್ಸ್ ಕೂಡ ಮಾಡಿದಿರಿ. ಇನ್ ಕೇಸ್ ಈ ಚಾನಲ್ ನ ನೀವು ಫಾಲೋ ಮಾಡ್ತಿಲ್ಲ ಅಂದ್ರೆ ಇದನ್ನು ಕೂಡ ಫಾಲೋ ಮಾಡಬಹುದು. ಏನು ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇರುವಂತವರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಹೆಚ್ಚಿನ ಮಾಹಿತಿಯನ್ನ ಇಮೇಲ್ ಮೂಲಕ ನಿಮಗೆ ಒದಗಿಸ್ತೇವೆ. ನಾನು ಈಗಾಗಲೇ ಹಲವು ಸಲ ಹೇಳಿದ್ದೀನಿ, ಇದು ಪ್ಯೂರ್ಲಿ ಬಿಗಿನರ್ಸ್ ಗೆ ಅಂತ ಡಿಸೈನ್ ಮಾಡಿರುವಂತ ಪ್ರೋಗ್ರಾಮ್ ಆಗಿದೆ. ಜೊತೆಗೆ ಆನ್ಲೈನ್ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯ ಸ್ಪೆಸಿಫಿಕ್ ಟೈಮ್ ಇರೋದಿಲ್ಲ. ನೀವು ಯಾವಾಗ ಬೇಕಾದ್ರೂ ನೋಡಬಹುದು. ನಿಮ್ಗೆ ಫ್ರೀ ಆದಂತಹ ಸಂದರ್ಭದಲ್ಲಿ ಟೈಮ್ ಲಿಮಿಟೇಷನ್ಸ್ ಇರೋದಿಲ್ಲ. ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರುವಂತವ್ರು ಸಂಪರ್ಕ ಮಾಡಬಹುದು. ಏನು ಇವತ್ತಿನ ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಮೊದಲಿಗೆ ಒಂದು ಸುದ್ದಿ ಬಂದಿದೆ ಮೂಡೀಸ್ ಕಡೆಯಿಂದ. ನೋಡಬಹುದು, 1/3 ಆಫ್ US ಸ್ಟೇಟ್ಸ್ ಇನ್ ಎಕನಾಮಿಕ್ ರಿಸೆಷನ್. ಮೂಡೀಸ್ ಅವರು ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಈಗಾಗಲೇ ಅಮೆರಿಕಾದಲ್ಲಿ ಸುಮಾರು 33% ರಾಜ್ಯಗಳು ರಿಸೆಷನ್ ಅಲ್ಲಿ ಇದ್ದಾವೆ ಅಂತ ನೋಡಬಹುದು. Around 33% of US states are in currently economic recession. ಈ ರೀತಿಯ ರಿಪೋರ್ಟ್ ಅನ್ನ ಮೂಡೀಸ್ ಅವರು ಪಬ್ಲಿಷ್ ಮಾಡಿದ್ದಾರೆ. ಇದೆಲ್ಲವನ್ನ ನೋಡಿದ್ಮೇಲೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ ನೋಡ್ಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಫೆಡ್ ಮೀಟಿಂಗ್ ಏನಿದೆ ನಾಳೆ ನಾಡಿದ್ದು, ಅವರು ಕೂಡ ಖಂಡಿತ ಇದ್ರ ಬಗ್ಗೆ ಒಂದಷ್ಟು ಕೆದಕ್ತಾರೆ, ನೋಡ್ತಾರೆ. ಅದ್ರ ಮೇಲೆನೆ ರೇಟ್ ಕಟ್ ಡಿಸಿಷನ್ ಕೂಡ ಡಿಪೆಂಡ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವ್ರು ನೋಡೋಣ ರೇಟ್ ಕಟ್ ಮಾಡ್ತಾರಂತ. ಖಂಡಿತ ಇದು ಒಳ್ಳೆ ಸುದ್ದಿ ಅಂತೂ ಅಲ್ಲ, ಯಾಕಂದ್ರೆ ರಿಸೆಷನ್ ಅನ್ನೋದು ಮಾರ್ಕೆಟ್ ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಹಾಗಾಗಿ ಸೆಂಟ್ರಲ್ ಬ್ಯಾಂಕ್ಸ್ ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ. 33% ಸ್ಟೇಟ್ಸ್ ಈಗಾಗಲೇ ರಿಸೆಷನ್ ಅಲ್ಲಿ ಇದಾವೆ ಅಂತಂದ್ರೆ ಕನ್ಸರ್ನಿಂಗ್ ಪಾಯಿಂಟ್ ಆಗುತ್ತೆ. ನೋಡೋಣ ಫೆಡ್ ಡಿಸಿಷನ್ ಮೇಲೆ ಇದರ ಇಂಪ್ಯಾಕ್ಟ್ ಡಿಪೆಂಡ್ ಆಗುತ್ತೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ನಾವು ಬರೋದಾದ್ರೆ, KRBL ಲಿಮಿಟೆಡ್ ಇವತ್ತು ತುಂಬಾನೇ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ನೋಡಬಹುದು, KRBL ಇಂಡಿಪೆಂಡೆಂಟ್ ಡೈರೆಕ್ಟರ್ ಕ್ವಿಟ್ಸ್ ಸೈಟಿಂಗ್ ಕಾರ್ಪೊರೇಟ್ ಗವರ್ನೆನ್ಸ್ ಇಶ್ಯೂಸ್. ಶೇರ್ ಇನ್ ಫೋಕಸ್. ಇಂಡಿಪೆಂಡೆಂಟ್ ಡೈರೆಕ್ಟರ್ ರಿಸೈನ್ಸ್ ಓವರ್ ಗವರ್ನೆನ್ಸ್ ಇಶ್ಯೂಸ್. ಇಂಡಿಪೆಂಡೆಂಟ್ ಡೈರೆಕ್ಟರ್ ರಿಸೈನ್ ಮಾಡಿದ್ದಾರೆ. ಕಂಪನಿಯಲ್ಲಿ ಕಾರ್ಪೊರೇಟ್ ಗವರ್ನೆನ್ಸ್ ಇಶ್ಯೂಸ್ ನ ರಿಪೋರ್ಟ್ ಮಾಡಿದ್ದಾರೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕಂಪನಿಗಳ ಅನಾಲಿಸಿಸ್ ಮಾಡುವಂತ ಸಂದರ್ಭದಲ್ಲಿ ಹಾಗೆ ಕಂಪನಿಗಳಲ್ಲಿ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಈ ರೀತಿ ರಿಸೈನ್ ಮಾಡೋದು, ಹಾಗೆ ಆಡಿಟರ್ಸ್ ರಿಸೈನ್ ಮಾಡೋದು, ಇವುಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಅವರು ಕೊಡುವಂತ ಕಾರಣ ಇಂಪಾರ್ಟೆಂಟ್. ಆದ್ರೆ ಇಲ್ಲಿ ಕಾರ್ಪೊರೇಟ್ ಗವರ್ನೆನ್ಸ್ ಇಶ್ಯೂ ಕೊಡ್ತಿದ್ದಾರೆ. ಇದು ಖಂಡಿತ ಕಂಪನಿಗೆ ಬ್ಯಾಡ್ ನ್ಯೂಸ್. ಇವತ್ತು ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಬರ್ಬೋದು ಸ್ಟಾಕ್ ಅಲ್ಲಿ. ಇನ್ ಕೇಸ್ ನಿಮ್ಗೆ ಇದ್ರ ಬಗ್ಗೆ ಸಪರೇಟ್ ವಿಡಿಯೋ ಬೇಕು ಅಂತಂದ್ರೆ ಹೇಳಿ, ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿದ ನಂತರ ಸಾಯಂಕಾಲ ಇದ್ರ ಬಗ್ಗೆ ಬೇಕಿದ್ರೆ ಸಪರೇಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಷಯಗಳು ತುಂಬಾನೇ ಇಂಪಾರ್ಟೆಂಟ್, ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಕಂಪನಿಗಳ ಅನಾಲಿಸಿಸ್ ಮಾಡುವಾಗ. ಜೊತೆಗೆ ಕಂಪನಿಗಳಿಗೆ ಈ ರೀತಿಯ ಸುದ್ದಿಗಳು ಬಂದಾಗ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಬಟ್ ಇಂತಹ ಸುದ್ದಿಗಳು ಬರಬಾರದು ಯಾವ ಕಂಪನಿಗೂ ಕೂಡ. ಬಂದ್ರೆ ಅದು ಒಳ್ಳೆ ಸುದ್ದಿ ಅಂತೂ ಅಲ್ಲ. ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ, ಜೀನಾ ಸಿಕೋ ಲೈಫ್ ಕೇರ್ ಲಿಮಿಟೆಡ್. ಈ ಕಂಪನಿ ಕಾಶ್ಮೀರದಲ್ಲಿ 50 ಬೆಡ್ ಕೆಪಾಸಿಟಿ ಇರುವಂತಹ ಹಾಸ್ಪಿಟಲ್ ನ ಸ್ಟಾರ್ಟ್ ಮಾಡಿದೆ, ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ. ಈ ಸುದ್ದಿ ಕಾರಣಕ್ಕೆ ಜೀನಾ ಸಿಕೋ ಲೈಫ್ ಕೇರ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು, ಯಾವ ರೀತಿಯ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಅಂತ. ನಂತರ DCX ಸಿಸ್ಟಮ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ತಮಿಳುನಾಡು ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಕಂಪನಿಯ ಜಾಯಿಂಟ್ ವೆಂಚರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡಲಿಕ್ಕೆ ಹೊಸೂರಲ್ಲಿ ಕಂಪನಿಯ ಜಾಯಿಂಟ್ ವೆಂಚರ್ ನ ಮೂಲಕ ಒಂದು ಪ್ಲಾಂಟ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ತಮಿಳುನಾಡು ಗವರ್ನಮೆಂಟ್ ನ ಜೊತೆ MOU ಮಾಡ್ಕೊಂಡಿದೆ. ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ನಿಮ್ಗೆ ಗೊತ್ತಿರಬಹುದು, ಈ ಕಂಪನಿ ಡಿಫೆನ್ಸ್ ಅಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ಹಾಗಾಗಿ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಅಬ್ಸರ್ವ್ ಮಾಡಬಹುದು DCX ಸಿಸ್ಟಮ್ಸ್ ಅಲ್ಲಿ ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ. ನಂತರ ಎಂಜಿನಿಯರ್ಸ್ ಇಂಡಿಯಾ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ 618 ಕೋಟಿ ಆರ್ಡರ್ ಸಿಕ್ಕಿದೆ. ಆಫ್ರಿಕಾ ಬೇಸ್ಡ್ ಫರ್ಟಿಲೈಸರ್ ಕಂಪನಿಯಿಂದ 618 ಕೋಟಿ ಆರ್ಡರ್ ಇಂಜಿನಿಯರ್ಸ್ ಇಂಡಿಯಾ ಕಂಪನಿಗೆ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಎಂಜಿನಿಯರ್ಸ್ ಇಂಡಿಯಾ ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಮಾರ್ಕೆಟ್ ಅಲ್ಲಿ ಏನಾದ್ರು ರಿಯಾಕ್ಷನ್ ಬರುತ್ತಾ ಈ ಸುದ್ದಿ ಕಾರಣಕ್ಕೆ ಅಂತ. ನಂತರ ವಾರಿ ಎನರ್ಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 3 ಓಲಿ ಓನಡ್ ಸಬ್ಸಿಡಿಯರೀಸ್ ಅನ್ನ ಫಾರ್ಮ್ ಮಾಡಿದೆ. ಕಂಪನಿಯ ಫಾರ್ಮ್ ಮಾಡಿರುವಂತದ್ದು 3 ಓಲಿ ಓನಡ್ ಸಬ್ಸಿಡಿಯರೀಸ್ ಅನ್ನ. ಈ ಸಬ್ಸಿಡಿಯರಿ ಫಾರ್ಮೇಶನ್ ನ ಕಾರಣಕ್ಕೆ ವಾರಿ ಎನರ್ಜೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಇರುತ್ತೆ ಇವತ್ತು ಅಂತ. ನಂತರ ಬ್ರೈನ್ ಬೀಸ್ ಸೊಲ್ಯೂಷನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಗ್ಲೋಬಲ್ ಬೀಸ್ ಅಲ್ಲಿ ತನ್ನ ಸ್ಟೇಕ್ ಅನ್ನ ಜಾಸ್ತಿ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ. 60% ಸ್ಟೇಕ್ ಇತ್ತು,
ಅದನ್ನ 79% ಗೆ ಅಪ್ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ ಬ್ರೈನ್ ಬಿ ಸೊಲ್ಯೂಷನ್ಸ್. ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ ಬ್ರೈನ್ ಬಿ ಸೊಲ್ಯೂಷನ್ಸ್ ಅಥವಾ ಫಸ್ಟ್ ಕ್ರೈ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು, ಯಾವ ರೀತಿಯ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಅಂತ. ನಂತರ ಐಸಿಐಸಿಐ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ, ಕಾರಣ ಕಂಪನಿಗೆ RBI ಇಂದ ಅಪ್ರೂವಲ್ ಸಿಕ್ಕಿದೆ ಐಸಿಐಸಿಐ ಪ್ರೋ AMC ಅಲ್ಲಿ 2% ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ. ಐಸಿಐಸಿಐ ಪ್ರುಡೆನ್ಶಿಯಲ್ ಲೈಫ್ ಅಲ್ಲ, ಐಸಿಐಸಿಐ ಪ್ರುಡೆನ್ಶಿಯಲ್ AMC ಅಲ್ಲಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲಿ ಸ್ಟೇಕ್ ರೈಸ್ ಮಾಡ್ಲಿಕ್ಕೆ RBI ಇಂದ ಅಪ್ರೂವಲ್ ಸಿಕ್ಕಿದೆ. ಈ ಸುದ್ದಿಯ ಕಾರಣಕ್ಕೆ ಐಸಿಐಸಿಐ ಬ್ಯಾಂಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಏನಾದ್ರೂ ರಿಯಾಕ್ಷನ್ ಬರುತ್ತಾ ಅಂತ. ಯೂಶಲಿ ಈ ದೊಡ್ಡ ಕಂಪನಿಗಳಲ್ಲಿ ಸಣ್ಣ ಸುದ್ದಿಗಳಿಗೆ ರಿಯಾಕ್ಷನ್ ಬರೋದಿಲ್ಲ, ಬಟ್ ಸ್ಟಿಲ್ ಅಬ್ಸರ್ವ್ ಮಾಡಬಹುದು ಐಸಿಐಸಿಐ ಬ್ಯಾಂಕ್ ಅನ್ನ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು. ನಂತರ ರಾಷ್ಟ್ರೀಯ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಅಥವಾ RCF ಕೂಡ ಫೋಕಸ್ ಅಲ್ಲಿರುತ್ತೆ, ಕಾರಣ ಕಂಪನಿ ಪ್ರಾಂಬೆ ಯೂನಿಟ್ ಅಲ್ಲಿ ಲಿಕ್ವಿಡ್ ಕಾರ್ಬನ್ ಡೈಆಕ್ಸೈಡ್ ಪ್ಲಾಂಟ್ ನ ಸ್ಟಾರ್ಟ್ ಮಾಡಿದೆ, ಆಪರೇಷನ್ಸ್ ಅನ್ನ ಶುರು ಮಾಡಿದೆ. 100 MTPD ಕೆಪಾಸಿಟಿ ಇರುವಂತಹ ಪ್ಲಾಂಟ್. ಈ ಸುದ್ದಿಯ ಕಾರಣಕ್ಕೆ RCF ಕೂಡ ಫೋಕಸ್ ಅಲ್ಲಿರುತ್ತೆ, ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ಅಪೋಲೋ ಹಾಸ್ಪಿಟಲ್ಸ್ ಅಂಡ್ ಎಂಟರ್ಪ್ರೈಸಸ್ ಕೂಡ ಸುದ್ದಿಯಲ್ಲಿರುತ್ತೆ, ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಮಾಡಿದೆ. IFCs ಅಲ್ಲಿ 30% ಸ್ಟೇಕ್ ಅನ್ನ ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. 1254 ಕೋಟಿಗೆ ಈ ಅಕ್ವಿಸಿಷನ್ ಮಾಡ್ತಾ ಇದೆ. ಈ ಸುದ್ದಿಯ ಜೊತೆಗೆ ಕಂಪನಿ ಗುರುಗ್ರಾಮ್ ಅಲ್ಲಿ ಆಂಕಾಲಜಿ ಯೂನಿಟ್ ಅನ್ನು ಕೂಡ ಸ್ಟಾರ್ಟ್ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಇದಕ್ಕಾಗಿ 573 ಕೋಟಿಯನ್ನ ಕಂಪನಿ ಇನ್ವೆಸ್ಟ್ ಮಾಡ್ತಾ ಇದೆ. ಈ ಇನ್ವೆಸ್ಟ್ಮೆಂಟ್ ಹಾಗೂ ಅಕ್ವಿಸಿಷನ್ ಸುದ್ದಿಯ ಕಾರಣಕ್ಕೆ ಅಪೋಲೋ ಹಾಸ್ಪಿಟಲ್ಸ್ ಎಂಟರ್ಪ್ರೈಸಸ್ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಪೋಲೋ ಹಾಸ್ಪಿಟಲ್ಸ್ ಅಲ್ಲಿ ಅಂತ. ನಂತರ ಸೀಗಲ್ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ, ಕಾರಣ ಕಂಪನಿ 468 ಕೋಟಿಯ ರೋಡ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ. ಲೋಯೆಸ್ಟ್ ಬಿಡ್ಡರ್ ಆಗಿ ಬಂದಿದೆ ಅಂದ್ರೆ ನೆಕ್ಸ್ಟ್ ಆರ್ಡರ್ ಕಂಪನಿಗೆ ಸಿಕ್ಕಿರುತ್ತೆ. 468 ಕೋಟಿ ಆರ್ಡರ್ ಇದು. ಈ ಆರ್ಡರ್ ನ ಕಾರಣಕ್ಕೆ ಸೀಗಲ್ ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ ರೋಡ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್. ಅಬ್ಸರ್ವ್ ಮಾಡಬಹುದು ಇದರಲ್ಲಿ ಯಾವ ರೀತಿಯ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಅಂತ. ನಂತರ ASM ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ, ಕಾರಣ ಕಂಪನಿ ತಮಿಳುನಾಡು ಗವರ್ನಮೆಂಟ್ ಜೊತೆ MOU ಮಾಡ್ಕೊಂಡಿದೆ. 250 ಕೋಟಿಯನ್ನ ಇನ್ವೆಸ್ಟ್ ಮಾಡ್ಲಿಕ್ಕೆ ESDM ರಿಲೇಟೆಡ್ ಡಿಸೈನ್ ಲೆಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡ್ಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ ASM ಟೆಕ್ನಾಲಜೀಸ್ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಅಂತ. ನಂತರ ಅಕ್ಮೆ ಸೋಲಾರ್ ಹೋಲ್ಡಿಂಗ್ಸ್ ಕೂಡ ಸುದ್ದಿಯಲ್ಲಿರುತ್ತೆ, ಕಂಪನಿ ಈ ಹಿಂದೆ AK ರಿನ್ಯೂವಬಲ್ ಇನ್ಫ್ರಾದಲ್ಲಿ ಅಕ್ವಿಸಿಷನ್ ಅನೌನ್ಸ್ ಮಾಡಿತ್ತು, ಬಟ್ ಈಗ ಆ ಅಕ್ವಿಸಿಷನ್ ಟರ್ಮಿನೇಟ್ ಮಾಡಿದೆ, ಅಂದ್ರೆ ಕ್ಯಾನ್ಸಲ್ ಮಾಡ್ಕೊಂಡಿದೆ, ಅಕ್ವಿಸಿಷನ್ ಮಾಡ್ತಾ ಇಲ್ಲ. ಎರಡು ಕಂಪನಿಗಳು ಕೂಡ ಮ್ಯೂಚುವಲಿ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾವೆ ಈ ಅಕ್ವಿಸಿಷನ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ಅಕ್ಮೆ ಸೋಲಾರ್ ಹೋಲ್ಡಿಂಗ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸುದ್ದಿ ಕಾರಣಕ್ಕೆ ಈ ಸ್ಟಾಕ್ ಅನ್ನು ಕೂಡ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ ನೋಡಬಹುದು 48 ಪಾಯಿಂಟ್ಸ್ ಅಥವಾ 0.19% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಮಿಕ್ಸ್ಡ್ ರಿಯಾಕ್ಷನ್ ಇದೆ, ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದ್ರೆ ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ ನೋಡಬಹುದು. ಗಿಫ್ಟ್ ನಿಫ್ಟಿ ಕೂಡ ಸ್ವಲ್ಪ ಡೌನ್ ಅಲ್ಲೇ ಟ್ರೇಡ್ ಆಗ್ತಿದೆ. ಜೊತೆಗೆ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಶುಕ್ರವಾರ ಒಂದು ಒಳ್ಳೆ ಸುದ್ದಿ ಬಂದಿತ್ತು, ಅಂದ್ರೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿತ್ತು. ಬಟ್ ಇಂದಿನ ತಿಂಗಳಿಗೆ ಹೋಲಿಸಿದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗಿದೆ, 1.55 ಇಂದ 2.07 ಆಗಿದೆ. ಆದ್ರೆ ಎಸ್ಟಿಮೇಷನ್ಸ್ ಏನಿತ್ತು 2.1%, ಅದಕ್ಕಿಂತ ಕಡಿಮೆ ಬಂದಿದೆ, 2.07% ಬಂದಿತ್ತು. ಇದಕ್ಕೆ ಕೂಡ ರಿಯಾಕ್ಷನ್ ಬರೋದು ಬಾಕಿ ಇದೆ. ಬಟ್ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ನೆಗೆಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಇದನ್ನ ನೋಡದೆ ಬಹುಶಃ 10 ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಗೋ ಲಕ್ಷಣ ಕಾಣ್ತಾ ಇದೆ ಆಸ್ ಆಫ್ ನೌ. ಇನ್ ಕೇಸ್ ಇದೇ ರೀತಿಯ ಪರ್ಫಾರ್ಮೆನ್ಸ್ 9:15 ಕಂಟಿನ್ಯೂ ಆದ್ರೆ, ಇನ್ ಕೇಸ್ ಮಧ್ಯೆ ಬದಲಾದ್ರೆ ಬಹುಶಃ ಪರಿಸ್ಥಿತಿ ಕೂಡ ಬದಲಾಗಬಹುದು, ನೋಡೋಣ. ಸದ್ಯದ ಮಟ್ಟಿಗಂತೂ ನೆಗೆಟಿವ್ ಇಂಡಿಕೇಶನ್ ಇದೆ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ಒಂದ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಕ್ರೂಡ್ 0.5% ಗಿಂತ ಜಾಸ್ತಿ ಅಪ್ ಆಗಿದೆ ನೋಡಬಹುದು, $67 ಕ್ರಾಸ್ ಮಾಡಿ ಟ್ರೇಡ್ ಆಗ್ತಿದೆ. ಗೋಲ್ಡ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ, ಡಾಲರ್ ಇಂಡೆಕ್ಸ್ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಗ್ಲೋಬಲ್ ಕ್ಯೂಸ್ ಅಲ್ಲಿ. ನೋಡೋಣ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ. ಜೊತೆಗೆ ನಮಗೆ ಕ್ಲೋಸಿಂಗ್ ತುಂಬಾ ಇಂಪಾರ್ಟೆಂಟ್. ಓಪನಿಂಗ್ ಅಪ್ ಅಲ್ಲಿ ಆಗುತ್ತೋ ಡೌನ್ ಅಲ್ಲಿ ಆಗುತ್ತೋ ಅದು ಬಿಟ್ಟು ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನಮ್ಮ SMK ಗೆಳೆಯರ ಬಳಗ ಚಾನಲ್ ನ ವಿಡಿಯೋನ ನೋಡಿದಿರಿ ಅನ್ಕೊಳ್ತೀನಿ. ತುಂಬಾ ಜನ ನೋಡಿದಿರಿ, ಒಳ್ಳೆ ರೆಸ್ಪಾಂಡ್ ಕೂಡ ಮಾಡಿದಿರಿ. ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.